ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಇವತ್ತು ಮಸ್ಕ್ ಮೆಲನ್ ತರ್ಬೂಜ ಹಣ್ಣಿಂದ ಮಿಲ್ಕ್ ಶೇಕ್ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದು ವಿತ್ ಬೆಲ್ಲ ಮತ್ತು ಕಸ್ಟರ್ಡ್ ಪೌಡರ್. ಮೊದಲಿಗೆ ನಾ ಇಲ್ಲಿ 1 ಬಟ್ಲ ನೀರು, ಅರ್ಧ ಬಟ್ಲ ಬೆಲ್ಲ ಹಾಕಿ ಬೆಲ್ಲ ಕರಗಿಸ್ಕೊಳತ್ತೀನಿ. ಬೆಲ್ಲ ಸ್ವಚ್ಛಿತಪ್ಪ ಅಂತಂದ್ರೆ ಡೈರೆಕ್ಟ್ ಮಿಕ್ಸಿಗೆ ಹಾಕೋಬೋದು, ಇಲ್ಲ ಸ್ವಲ್ಪ ಸೋಸ್ಕೋತೇನೆ ಅಂತಂದ್ರೆ ಕರಗಿಸ್ಕೊಂಡು ಸೋಸ್ಕೊರಿ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕಿತ್ತು ಇನ್ನೊಂದು ಸ್ವಲ್ಪ ಬೆಲ್ಲ ತೊಗೊರಿ. ಇಲ್ಲಿ ನಾ ಮಾಡತ್ತಿದ್ದೆ 2 ಗ್ಲಾಸ್ ಆಗುತ್ತೆ. ಇದು ಬೆಲ್ಲದ ನೀರು ಆರೋಷ್ಟೊತ್ತಿಗೆ ನಾವಿಲ್ಲಿ ಕಸ್ಟರ್ಡ್ ಪೌಡರ್ದು ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಬಿಸಿ ಹಾಲಿನಾಗ ಹಾಕಿದ್ರೆ ಒಡೆದು ಹೋಗುತ್ತಲ್ಲ, ಆರಲಿ ಸ್ವಲ್ಪ. ಇಲ್ಲಿ 1 ಬಟ್ಲ ಹಾಲು, 1 ಸ್ಪೂನ್ ಕಸ್ಟರ್ಡ್ ಪೌಡರ್ ಹಾಲಿನಾಗ ಮಿಕ್ಸ್ ಮಾಡಿ ಹಾಕ್ತೇನೆ. ಇನ್ನು ಸ್ವಲ್ಪ ಗಟ್ಟಿ ಆಗೋವರೆಗೂ ಕಲಿಸ್ಕೊತೇನೆ. ಒಂದು 2 ನಿಮಿಷ ಆಗುತ್ತೆ. ಗಟ್ಟಿ ಆದ್ಮೇಲೆ ಆಫ್ ಮಾಡಿರಿ. ನಾನು ಫಸ್ಟ್ ಟೈಮ ಬೆಲ್ಲದಿಂದ ಮಿಲ್ಕ್ ಶೇಕ್ ಮಾಡಿದ್ದು. ಮನ್ಯಾಗಾದರೂ ಅಷ್ಟು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಯಾವ ಅಡುಗೆ ಆದ್ರೂ ಸಕ್ಕರೆ ಎಲ್ಲಿ ರಿಪ್ಲೇಸ್ ಮಾಡ್ಬೋದು ಅಲ್ಲಿ ಬೆಲ್ಲನೆಲ್ಲ ಯೂಸ್ ಮಾಡ್ತಿರ್ತೀನಿ. ನಾ ಇಲ್ಲಿ ಮೀಡಿಯಮ್ ಸೈಜ್ ಹಣ್ಣಾಗಿರೋ ತರ್ಬೂಜನ್ನು ತೊಗೊಂಡಿನಿ. ಅದನ್ನು ಕಟ್ ಮಾಡಿ ಬೀಜ ತೆಗೆದು ಪೀಸಸ್ ಮಾಡಿಕೊಂಡು ಸಿಪ್ಪಿ ಎಲ್ಲ ತೆಗೆದು ಸಣ್ಣ ಪೀಸಸ್ ಮಾಡ್ಕೊಳ್ತೀನಿ. ಯಾರು ಬೆಲ್ಲ ಎಲ್ಲ ಕರಗಿಸಿ ಆರಿಸಿ ಹಾಕ್ಕೊಂಡು ಅಷ್ಟೇ ಕಷ್ಟಪಡಬೇಕು, ಸಕ್ಕರೆ ಹಾಕ್ಕೊಂಡ್ರೆ ಆಗುತ್ತಂತಂದ್ರೆ ಇದ್ರ ಬೆಲ್ಲದ ಬದಲು ಸಕ್ಕರೆ ಹಾಕ್ಕೊಂಡು ಮಾಡ್ಬೋದು. ಸಣ್ಣಗೆ ಕಟ್ ಮಾಡ್ಕೊಳ್ಳೋ ಹಣ್ಣಿನ ಪೀಸ್, ಬೆಲ್ಲದ ನೀರು, ಕಸ್ಟರ್ಡ್ ಪೌಡರ್ ಮಿಕ್ಸ್, ತಣ್ಣಗಿರಲಿ ಅಂತ ಒಂದಿಷ್ಟು ಐಸ್ ಕ್ಯೂಬ್ಸ್, 1 ಏಲಕ್ಕಿ, ಚಿಟಕಿ ಉಪ್ಪು ಹಾಕ್ಕೊಂಡು ಎಲ್ಲನೂ ಮಿಕ್ಸಿಗೆ ಹಾಕೋತೀನಿ. ಮ್ಯಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿ ತಣ್ಣನ ಜ್ಯೂಸ್ ಕುಡಿದು ಬ್ಯಾಸ್ಗ್ಯಾಗ ತಣ್ಣಗಿರಿ. ಯಾರಿಗಾರ ಈ ಹಣ್ಣು ಇಷ್ಟ ಆಗಲಿಲ್ಲ ಅಂದ್ರೆ ಈ ರೀತಿ ಮಿಲ್ಕ್ ಶೇಕ್ ಮಾಡ್ಕೊಂಡು ಕೊಡ್ಬೋದು ಅವ್ರಿಗೆ. ನೀವು ಜ್ಯೂಸ್ ಮಾಡಿರಿ, ಕುಡೀರಿ, ಹೆಂಗಿತ್ತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋನ ಲೈಕ್, ಶೇರ್ ಮಾಡಿರಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.